ಭಾರತದಲ್ಲಿ ಹಬ್ಬಗಳ ಸಂದರ್ಭಗಳಲ್ಲಿ ದಾನ ಧರ್ಮ ಮಾಡುವಂಥದ್ದು ಈ ನೆಲದ ಗುಣವಾಗಿದೆ. ಇಂದಿಗೂ ಕೂಡ ನಾವು ಎಷ್ಟೇ ಆಧುನಿಕತೆಯನ್ನ ಮೈಗೂಡಿಸಿಕೊಂಡ್ರೂ ಹಬ್ಬಗಳ ಸಂದರ್ಭದಲ್ಲಿ ನಮ್ಮ ಪೂರ್ವಜರು ನಮಗೆ ಹಾಕಿಕೊಟ್ಟಿರುವಂತಹ ಆ ಒಂದು ಹಾದಿಯಲ್ಲಿ ದಾನವನ್ನ ಮಾಡ್ತೇವೆ. ಹಾಗೆಯೇ ಸಹಾಯವನ್ನ ಮಾಡುವಂಥದ್ದು, ಅನ್ನ ದಾಸೋಹಗಳನ್ನ ನಡೆಸುವಂಥದ್ದು ಇತ್ಯಾದಿ ಜನೋಪಕಾರಿ ಕೆಲಸಗಳನ್ನ ಮಾಡ್ತೇವೆ. ಆ ಒಂದು ನಿಟ್ಟಿನಲ್ಲಿ ಯುಗಾದಿ ಹಬ್ಬ ಮತ್ತು ಹಿಂದೂಗಳ ಪಾಲಿಗೆ ಹೊಸ ವರ್ಷ ಅಂತಲೇ ಹೇಳಲ್ಪಡುವಂತಹ ಯುಗಾದಿ ಹಬ್ಬ ಹಾಗೂ ಮುಸಲ್ಮಾನರ ಪವಿತ್ರ ಹಬ್ಬವಾಗಿರುವಂತಹ ರಂಜಾನ್ಗೆ ಬೆಂಗಳೂರಿನ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರ ಎನಿಸಿರುವಂತಹ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಂಗಮ್ಮನಪಾಳ್ಯದ ಕಾಂಗ್ರೆಸ್ ಬ್ಲಾಕ್ ನ ಅಧ್ಯಕ್ಷ ಆಗಿರುವಂತಹ ರಾಘವೇಂದ್ರ ರವರ ನೇತೃತ್ವದಲ್ಲಿ ಉಚಿತವಾಗಿ ಕೋಳಿ ವಿತರಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಾವಿರಾರು ಸಂಖ್ಯೆಯಲ್ಲಿನ ಮಧ್ಯಮ ವರ್ಗದವರು ಮತ್ತು ಬಡವರು ಬಂದು ಈ ಕೋಳಿಗಳನ್ನ ಸಹಾಯವಾಗಿ ಪಡ್ಕೊಂಡ್ರು ಮತ್ತು ಅವರೆಲ್ಲರೂ ಕೂಡ ಒಂದು ರೀತಿಯಾಗಿ ಈ ಒಂದು ಸಹಾಯವನ್ನ ಮಾಡಿದ್ದಕ್ಕೆ ರಾಘವೇಂದ್ರ ರವರಿಗೆ ಶುಭ ಹಾರೈಸಿ ಆಶೀರ್ವಾದವನ್ನು ಕೂಡ ಮಾಡಿದರು. ಮಂಗಮ್ಮನಪಾಳ್ಯ ವಾರ್ಡ್ ನಲ್ಲಿ ಈ ಒಂದು ಜನೋಪಕಾರಿ ಕೆಲಸವನ್ನ ಮಾಡಿದ್ದಕ್ಕೆ ಹಲವು ಬಡವರು ಇವರಿಗೆ ಆಶೀರ್ವಾದವನ್ನು ಮಾಡಿದರು. ಈ ಒಂದು ಸಂದರ್ಭದಲ್ಲಿ ರಾಘವೇಂದ್ರ ರವರು ಮಾತನಾಡಿ ಈ ಒಂದು ಸಹಾಯದ ಬಗ್ಗೆ, ಈ ಒಂದು ದಾನದ ಬಗ್ಗೆ ಏನ್ ಮಾತನಾಡುದು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡಿ ಬರೋಣ ಬನ್ನಿ. ನಾವು ಇವತ್ತು ರಂಜಾನ್ ಹಬ್ಬ ಮತ್ತು ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಎಲ್ಲ ವರ್ಗದವರೆಗೂ ನಾವಿವತ್ತು ಕೋಳಿ ವಿತರಣೆ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಇವತ್ತು ಶುಭವಾಗಲಿ. ಯುಗಾದಿ ಹಬ್ಬದ ಮತ್ತು ರಂಜಾನ್ ಹಬ್ಬದ ಎಲ್ಲರಿಗೂ ಶುಭ ಕೋರುತ್ತಾ ಎಲ್ಲರ ಖುಷಿಯಾಗಿ ಇವತ್ತು ಹಬ್ಬ ಮಾಡಲಿ ಅಂತ ನಮ್ಮ ಕೈಯಲ್ಲಾಗಿದ್ದ ಒಂದು ಸಣ್ಣ ಸಹಾಯವನ್ನು ಜನಗಳಿಗೆ ಮಾಡ್ತೀನಿ. ಯಾಕಂದರೆ ಕೂಲಿ ಕಾರ್ಮಿಕರು ನಮ್ಮ ಭಾಗದಲ್ಲಿ ಹೆಚ್ಚು ಇರೋದು, ಅದರಿಂದ ಅವರಿಗೆ ಒಂದು ಹಬ್ಬಕ್ಕೆ ಚಿಕನ್ ತೊಗೊಂಡು ತಿನ್ನುವಂಥ ಶಕ್ತಿ ಸ್ವಲ್ಪ ಜನ ಕಮ್ಮಿ ಇದೆ. ಅದಕ್ಕೋಸ್ಕರ ಎಲ್ಲರಿಗೂ ಒಂದು 4,000 ರಿಂದ 5,000 ಜನಕ್ಕೆ ಇವತ್ತು ನಾವು ಏನು ಚಿಕನ್ನ ವಿತರಣೆ ಮಾಡ್ತಾಯಿದ್ದೀವಿ. ನೀವೇ ನೋಡ್ತಾ ಇದ್ದೀರಾ, ಜನಸಾಗರ ಫುಲ್ಲು ಎಷ್ಟು ಜನ ಇದ್ದಾರೆ ನೋಡಿ. ಪ್ರತಿಯೊಬ್ಬರಿಗೂ ನಾವು ಇವತ್ತು ಚಿಕನ್ ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಅಲ್ಲಾನು ಒಳ್ಳೇದು ಮಾಡಲಿ, ಮತ್ತು ಹಿಂದೂ ದೇವರುಗಳು ಕೂಡ ಯುಗಾದಿ ಹಬ್ಬಕ್ಕೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ.